ಮಾಡಿ. ಅದು ಲಾಸ್ಟ್ ಕ್ಲಾಸಲ್ಲಿ ಫಾರ್ವರ್ಡ್ ಡೈರೆಕ್ಷನ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಹೇಗೆ ರೊಟೇಟ್ ಆಗಬೇಕು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಅದ ನಿಮಿಷ ಡ್ರಾ. ಒಂದು ವೆಹಿಕಲ್ ಕಾರ್ ಇದೆ ಅಂತ ಅಂದ್ರೆ 4 ವೀಲ್ಸ್, ಇದು ವೀಲ್ಸ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಇವೆರಡು ವೀಲ್ಸ್ ಕ್ಲಾಕ್ ವೈಸ್, ಇವೆರಡು ವೀಲ್ಸ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಆದ್ರೆ ಇದು ಫಾರ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ. ಸೇಮ್ ಎರಡು ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತಂದ್ರೆ ಈ ತರ ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಷನ್ ಆಯ್ತು. ಮತ್ತೆ ಲೆಫ್ಟ್ ಸೈಡ್ ಕ್ಲಾಕ್ ವೈಸ್ ರೊಟೇಷನ್ ಆಯ್ತು ಅಂದ್ರೆ ರೈಟ್ ಸೈಡ್ ಟರ್ನ್ ಆಗುತ್ತೆ. ಎರಡು ಆಂಟಿ ಕ್ಲಾಕ್ ವೈಸ್, ಲೆಫ್ಟ್ ಸೈಡ್ ಆಂಟಿ ಕ್ಲಾಕ್ ವೈಸ್ ಅಂಡ್ ದೆನ್ ರೈಟ್ ಸೈಡ್ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಯ್ತು ಅಂತಂದ್ರೆ ಇಟ್ ಮೂವ್ಸ್ ಟು ಲೆಫ್ಟ್ ಡೈರೆಕ್ಷನ್. ಸೊ ಬ್ಯಾಕ್ವರ್ಡ್ ಡೈರೆಕ್ಷನ್ಗೆ ರಿವರ್ಸ್ ಆಗುತ್ತೆ. ಇದು ಕ್ಲಾಕ್ ವೈಸ್ ರೊಟೇಷನ್ ಆಗ್ತಿದ್ದು ಫಾರ್ವರ್ಡ್ ಡೈರೆಕ್ಷನ್ಗೆ ಇಟ್ ವಿಲ್ ಮೂವ್ಸ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಫಾರ್ ರಿವರ್ಸ್ ಡೈರೆಕ್ಷನ್. ಇದು ಫ್ರಂಟ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಫಾರ್ವರ್ಡಿಂಗ್ ಮೂವ್ ಆಗಬೇಕಂದ್ರೆ ಇದು ಕ್ಲಾಕ್ ವೈಸ್, ಇದು ಆಂಟಿ ಕ್ಲಾಕ್ ವೈಸ್. ಆಪೋಸಿಟ್ ಆಗಿ ಆಪೋಸಿಟ್ ಡೈರೆಕ್ಷನ್ ಮೂವ್ ಆಗಬೇಕು ಅಂತಂದ್ರೆ ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅದು ರೊಟೇಟ್ ಆಗುತ್ತೆ. ಸೇಮ್ ವೈಸ್ ಇದು ಕ್ಲಾಕ್ ವೈಸ್ ರೊಟೇಷನ್ ಆಗುತ್ತೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಮಾಡಬೇಕು ಅಂತ ಅಂದ್ರೆ. ಸೊ ಇವತ್ತು ಯಾವ್ದ್ರ ಬಗ್ಗೆ ಅಂತ ಅಂದ್ರೆ IR ಸೆನ್ಸರ್, ಇನ್ಫ್ರಾರೆಡ್ ಸೆನ್ಸರ್, IR ಸೆನ್ಸರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. IR ಸೆನ್ಸರ್ ಅಂತ ಅಂದ್ರೆ ಯಾವ್ದೇ ಒಂದು ಸೆನ್ಸರ್ ಅಲ್ಲಿ ಇಫ್ ಯು ಅಸ್ಯೂಮ್ ದಿಸ್ ಆಸ್ IR ಸೆನ್ಸರ್, ಒಂದು ಟ್ರಾನ್ಸ್ಮಿಟರ್ ಇರುತ್ತೆ, ಇನ್ನೊಂದು ರಿಸೀವರ್ ಇರುತ್ತೆ. ಇದನ್ನ IR ಸೆನ್ಸರ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ IR ಸೆನ್ಸರ್ ನೆಕ್ಸ್ಟ್ ತೋರಿಸ್ತೀನಿ ಒಂದ್ ನಿಮಿಷ. ಇದನ್ನ IR ಸೆನ್ಸರ್ ಅಂತ ಅಸ್ಯೂಮ್ ಮಾಡ್ಕೊಂತಂದ್ರೆ ಒಂದು ಟ್ರಾನ್ಸ್ಮಿಟರ್ ಇರುತ್ತೆ, ಒಂದು ರಿಸೀವರ್ ಇರುತ್ತೆ. ಟ್ರಾನ್ಸ್ಮಿಟರ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಸಮ್ ರೇಡಿಯೇಷನ್ಸ್ ನ ಇಮಿಟ್ ಮಾಡುತ್ತೆ. ರೇಡಿಯೇಷನ್ಸ್ ಅಂತಂದ್ರೆ ಯಾವ್ದಾದ್ರು ಒಂದು ರೇಡಿಯೇಷನ್ಸ್ ನ IR ರೇಸ್ ನ ಅದು ಇಮಿಟ್ ಮಾಡುತ್ತೆ. ಟ್ರಾನ್ಸ್ಮಿಟರ್ ಇಂದ IR ರೇಸ್ ಇಮಿಟ್ ಆಗಿತ್ತು. ಇನ್ನೊಂದು ಮೇನ್ ಆಗಿ ತಿಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ IR ಸೆನ್ಸಾರು ಲೈಟರ್ ಸರ್ಫೇಸ್ ಮತ್ತೆ ಡಾರ್ಕರ್ ಸರ್ಫೇಸ್ ಎರಡನ್ನ ಮಾತ್ರ ಸೆನ್ಸಾರ್ ಮಾಡುತ್ತೆ. ಲೈಟರ್ ಸರ್ಫೇಸ್ ಏನಾದ್ರು IR ಸೆನ್ಸರ್ ಟ್ರಾನ್ಸ್ಮಿಟ್ ಮಾಡಿರೋ ರೇಡಿಯೇಷನ್ಸ್ ಲೈಟರ್ ಸರ್ಫೇಸ್ ಅಂದ್ರೆ ಮೀನ್ಸ್ ವೈಟ್ ಕಲರ್ ಸರ್ಫೇಸು ಅಥವಾ ವೈಟ್ ಮತ್ತೆ ಬ್ಲಾಕ್ ಎರಡು ಕಲರ್ ಮಾತ್ರ ಸೆನ್ಸ್ ಮಾಡೋದು. ಏನಾದ್ರೂ ಜಾಸ್ತಿ ವೈಟ್ ಇರೋ ಕಡೆ ಬಿತ್ತು ಅಂತಂದ್ರೆ ನೀವು ಜನರಲ್ ಆಗಿ ನೋಡಿರೋ ತರ ಸನ್ಲೈಟ್ಸ್ ವೈಟ್ ಇರೋ ಕಡೆ ಬಿದ್ರೆ ರಿಫ್ಲೆಕ್ಟ್ ಆಗುತ್ತೆ, ಡಾರ್ಕರ್ ಸರ್ಫೇಸ್ ಬಿದ್ರೆ ಅಬ್ಸರ್ವ್ ಆಗುತ್ತೆ. ಸೇಮ್ ಅದೇ ವರ್ಕಿಂಗ್ ಪ್ರಿನ್ಸಿಪಲ್ ಮೇಲೆ IR ಸೆನ್ಸರ್ ವರ್ಕ್ ಆಗುತ್ತೆ. ಸಮ್ ರೇಡಿಯೇಷನ್ಸ್ ನ ಇಮಿಟ್ ಮಾಡಿತ್ತು ಲೈಟರ್ ಸರ್ಫೇಸ್ ಮೇಲೆ ಏನಾರ ಬಿತ್ತು ಅಂತಂದ್ರೆ ಇಟ್ ರಿಫ್ಲೆಕ್ಟ್ ಸಮ್ ಆಫ್ ದ ರೇಡಿಯೇಷನ್ಸ್ ಅಂಡ್ ಇಟ್ ರೀಚಸ್ ದ ರಿಸೀವರ್ ಎಂಡ್ ಆಫ್ ದ IR ಸೆನ್ಸರ್. IR ಸೆನ್ಸರ್ದು ರಿಸೀವರ್ ಎಂಡ್ ನ ರೀಚ್ ಮಾಡುತ್ತೆ. ಸೊ IR ಸೆನ್ಸರ್ ಗೆ ಸಮ್ ರೇಸ್ ಏನಾದ್ರು ರಿಫ್ಲೆಕ್ಟ್ ಆಗಿದ್ ಬಂತು ಅಂತ ಅಂದ್ರೆ ಸಮ್ ಪೊಟೆನ್ಶಿಯಲ್ ವೋಲ್ಟೇಜ್ ಡೆವಲಪ್ ಆಗಿ ಅದರಿಂದ IR ಸೆನ್ಸರ್ 0 ಅಥವಾ 0 and 1 ನ ಕೊಡುತ್ತೆ. IR ಸೆನ್ಸರ್ ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ 0 ಕೊಡುತ್ತೆ, ಇಲ್ಲ ಮಿನಿಮಮ್ ವ್ಯಾಲ್ಯೂ 0 ಕೊಡುತ್ತೆ, ಇನ್ನು ಇಲ್ಲ ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ಕೊಡುತ್ತೆ. 1 ಯಾವಾಗ ಕೊಡುತ್ತಪ್ಪ ಅಂತ ಅಂದ್ರೆ ಏನಾದ್ರು ಲೈಟರ್ ಸರ್ಫೇಸ್ ಮೇಲೆ ರೇಡಿಯೇಷನ್ಸ್ ಈ ಟ್ರಾನ್ಸ್ಮಿಟರ್ ಇಂದ ರೇಡಿಯೇಷನ್ಸ್ ಎಮಿಟ್ ಆಗಿ ಲೈಟರ್ ಸರ್ಫೇಸ್ ಬಿದ್ದು ಸಮ್ ರೇಡಿಯೇಷನ್ಸ್ ಏನಾದ್ರು ರಿಫ್ಲೆಕ್ಟ್ ಆಗಿ ರಿಸೀವರ್ ಎಂಡಿಗೆ ಬಂದು ರಿಸೀವರ್ ಎಂಡಿಗೆ ಬಂದಾಗ ಎಲೆಕ್ಟ್ರಾನ್ಸ್ ಆಕ್ಸಿಲರೇಟ್ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಆಕ್ಸಿಲರೇಟ್ ಆಗಿತ್ತು ಸಮ್ ವೋಲ್ಟೇಜ್ ನ ಡೆವಲಪ್ ಮಾಡುತ್ತೆ. ಸೊ ವೋಲ್ಟೇಜ್ ಇಂಡ್ಯೂಸ್ ಮಾಡಿದ್ದು 1 ಅಂತ IR ಸೆನ್ಸರ್ ಇಂದ ಔಟ್ಪುಟ್ ಆರ್ಡಿನೋಗೆ ಹೋಗುತ್ತೆ. ಇಫ್ ಇನ್ ಕೇಸ್ ಏನಾದ್ರೂ ಇಲ್ಲಿಂದ ಟ್ರಾನ್ಸ್ಮಿಟರ್ ಇಂದ ಇಮಿಟ್ ಆಗಿರೋ ರೇಡಿಯೇಷನ್ಸ್ ಏನಾದ್ರೂ ಈ ಸರ್ಫೇಸ್ ಡಾರ್ಕರ್ ಸರ್ಫೇಸ್ ಆಗಿತ್ತು ಅಂತಂದ್ರೆ ಸೊ ಇಟ್ ವಿಲ್ ನಾಟ್ ಎಮಿಟ್ ಎನಿ ಆಫ್ ದ ರೇಡಿಯೇಷನ್ಸ್ ವಿಚ್ ಡಸ್ ನಾಟ್ ರಿಫ್ಲೆಕ್ಟ್ಸ್ ಎನಿ ರೇಡಿಯೇಷನ್ಸ್ ವಿಚ್ ಇಸ್ ಎಮಿಟೆಡ್ ಬೈ ದ ಟ್ರಾನ್ಸ್ಮಿಟರ್ ಇಂದ ಇಮಿಟ್ ಆಗಿರೋಂಥ ಯಾವುದೇ ರೇಡಿಯೇಷನ್ಸ್ ವಾಪಸ್ಸು ರಿಫ್ಲೆಕ್ಟ್ ಮಾಡಲ್ಲ. ಸೊ ರಿಸೀವರ್ ಎಂಡ್ ಅಲ್ಲಿ ಯಾವುದೇ ಒಂದು ರೇಸು ರಿಸೀವ್ ಆಗಲ್ಲ. ಸೊ ಪೊಟೆನ್ಶಿಯಲ್ ಏನು ಡೆವಲಪ್, ಸೊ ದೇರ್ ಇಸ್ ನೋ ಪೊಟೆನ್ಶಿಯಲ್ ಡೆವಲಪ್ಡ್ ಅಕ್ರಾಸ್ ದ ರಿಸೀವರ್ ಟರ್ಮಿನಲ್. ಸೊ 0 ನ ಸೆಂಡ್ ಮಾಡುತ್ತೆ. ಇದು ಬೇಸಿಕ್ ವರ್ಕಿಂಗ್ ಪ್ರಿನ್ಸಿಪಲ್ IR ಸೆನ್ಸರ್ದು. IR ಸೆನ್ಸರ್ ಇಷ್ಟು ಬೇಸಿಕ್ ವರ್ಕಿಂಗ್ ಪ್ರಿನ್ಸಿಪಲ್. IR ಸೆನ್ಸರ್ ಯಾವ ತರ ಇರುತ್ತಪ್ಪ ಅಂತಂದ್ರೆ ನಿಮಿಷ ಇದೆ IR ಸೆನ್ಸರ್. ಟ್ರಾನ್ಸ್ಮಿಟರ್, ಇದು ರಿಸೀವರ್. ಟ್ರಾನ್ಸ್ಮಿಟರು ಇದೆ ಟ್ರಾನ್ಸ್ಮಿಟರ್. ಇದು ಟ್ರಾನ್ಸ್ಮಿಟರ್, ಇದು ರಿಸೀವರ್. ಟ್ರಾನ್ಸ್ಮಿಟರ್ ರೇಡಿಯೇಷನ್ಸ್ ನ ಇಮಿಟ್ ಮಾಡುತ್ತೆ. ರಿಸೀವರು ಏನಾದ್ರು ರಿಫ್ಲೆಕ್ಟ್ ಆಗಿ ಬಂದಿತ್ತು ಅಂತ ಅಂದ್ರೆ ಅದರಿಂದ ರೇಡಿಯೇಷನ್ಸ್ ನ ರಿಸೀವ್ ಮಾಡ್ಕೊಂಡು
ಸಮ್ ಪೊಟೆನ್ಷಿಯಲ್ ಡೆವಲಪ್ ಮಾಡಿ ಔಟ್ಪುಟ್ ಆಗಿ ಇಲ್ಲಿ ಔಟ್ಪುಟ್ ಪಿನ್ ಇಂದ 0 ಅಥವಾ 1 ಸೆಂಡ್ ಮಾಡುತ್ತೆ. ಇಷ್ಟು ಬೇಸಿಕ್ ಐಆರ್ ಸೆನ್ಸಾರ್ದು ವರ್ಕಿಂಗ್ ಪ್ರಿನ್ಸಿಪಲ್. ನಾವ್ ಇವತ್ತು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಒಂದು ಲೈನ್ ಅಲ್ಲೇನೆ ರೋಬೋಟ್ ಮೂವ್ ಆಗ್ಬೇಕು. ಆ ರೋಬೋಟ್ ಮೂವ್ ಆಗೋಕೆ ಐಆರ್ ಸೆನ್ಸರ್ ನ ಯೂಸ್ ಮಾಡ್ಕೊಂಡು ಆ ರೋಬೋಟ್ ನ ಹೇಗ್ ಮೂವ್ ಮಾಡ್ತೀವಿ ಅಂತ. ಸಪೋಸ್ ಇದನ್ನ ನಾವೇನೋ ರೋಬೋಟ್ ಅಂತ ಅನ್ಕೊಂಡ್ರೆ 4 wheels ಇಟ್ ಹ್ಯಾಸ್ ಟು ಫಾಲೋ ದ ಸೇಮ್ ಪಾತ್. ಈ ತರ ಒಂದು ಪಾತ್ ಇದೆ ಅಂತ ಅಂದ್ರೆ ಈ ಪಾತ್ ನ ಹಿಂಗೆ ಹೋಗ್ಬೇಕು. ಈ ರೋಬೋಟ್ ಇದೇ ಡೈರೆಕ್ಷನ್ ಹಿಂಗ್ ಬರ್ತಿದೀವಿ ಅಂತಂದ್ರೆ ಹಿಂಗ್ ಬಂದು ರೋಬೋಟ್ ಇದೇ ಡೈರೆಕ್ಷನ್ ಮೂವ್ ಆಗ್ತಾ ಹೋಗ್ಬೇಕು. ಸೊ ಇದಕ್ಕೆ ನಾವು 2 ಐಆರ್ ಸೆನ್ಸರ್ಸ್ ನ ಯೂಸ್ ಮಾಡ್ತೀವಿ. 2 ಐಆರ್ ಸೆನ್ಸರ್ ನ ಯೂಸ್ ಮಾಡಿ. ಇದು ಕಾರ್ ಅಂತ ಅಂದ್ರೆ ಇದು ಫ್ರಂಟ್ ಡೈರೆಕ್ಷನ್. ಒಂದು ಲೆಫ್ಟ್ ಸೈಡ್ ಅಲ್ಲಿ ಒಂದು ಐಆರ್ ಸೆನ್ಸರ್, ರೈಟ್ ಸೈಡ್ ಅಲ್ಲಿ ಒಂದು ಐಆರ್ ಸೆನ್ಸರ್, ಸೆಂಟರ್ ಅಲ್ಲಿ ಒಂದು ಲೈನ್ ಇರುತ್ತೆ. ಈ ಲೈನ್ ನೇ ಫಾಲೋ ಮಾಡ್ಬೇಕು. ಈ ಏನೋ ಈಗೇನ್ ಮಾಡ್ತಿದೀವಿ ಕಾರು ಅಥವಾ ಏನೋ ಒಂದು ಲೈನ್ ಫಾಲೋವರ್ ರೋಬೋಟ್, ಇಟ್ ಹ್ಯಾಸ್ ಟು ಫಾಲೋ ದಿಸ್ ಲೈನ್. ಈ ಲೈನ್ ನೇ ಫಾಲೋ ಮಾಡ್ಬೇಕು. ಸೊ ಇಲ್ಲಿಗೆ ಒಂದು ಟ್ರಾನ್ಸ್ಮಿಟರ್ ಇರುತ್ತೆ. ಐಆರ್ ಸೆನ್ಸರ್ ಟ್ರಾನ್ಸ್ಮಿಟರ್ ಒಂದು, ರಿಸೀವರ್ ಒಂದು, ಟ್ರಾನ್ಸ್ಮಿಟರ್ ಒಂದು, ರಿಸೀವರ್ ಒಂದು, ಸರಿನಾ? ದೆನ್ ಈ ಲೈನ್ ಫಾಲೋವರ್ ಏನ್ ಮಾಡುತ್ತಪ್ಪ ಅಂದ್ರೆ ಲೈಟರ್ ಸರ್ಫೇಸ್, ನಾನು ಅವಾಗಲೇ ಹೇಳ್ದಂಗೆ ಲೈಟರ್ ಸರ್ಫೇಸ್ ಮತ್ತೆ ಡಾರ್ಕರ್ ಸರ್ಫೇಸ್ ಇವೆರಡನ್ನ ಮಾತ್ರ ಡಿಫ್ರೆನ್ಶಿಯೇಟ್ ಮಾಡುತ್ತೆ. ಸೊ ಇಮಿಟ್ ಮಾಡ್ತಾರ ಡೈರೆಕ್ಷನ್ ಇದೇನಾರು ಟ್ರಾನ್ಸ್ಮಿಟರ್ ಎಂಡ್ ಏನಾರು ಇಲ್ಲಿ ಟಚ್ ಆಯ್ತು ಅಂತಂದ್ರೆ ಈಗ ರೈಟ್ ಡೈರೆಕ್ಷನ್ ಮೂವ್ ಆಗ್ತಿದೆ, ರೈಟ್ ಡೈರೆಕ್ಷನ್ ಮೂವ್ ಆಗ್ಬೇಕು. ಇದು ಡೈರೆಕ್ಷನ್, ಇದು ರೋಬೋಟ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ ಐಆರ್ ಸೆನ್ಸರ್, ಒಂದು ಟ್ರಾನ್ಸ್ಮಿಟರ್ ಎಂಡು, ಒಂದು ರಿಸೀವರ್ ಎಂಡು, ಟ್ರಾನ್ಸ್ಮಿಟರ್ ಎಂಡು, ಒಂದು ರಿಸೀವರ್ ಎಂಡು. ಇಲ್ಲಿಗೆ ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ ಈ ಡಾರ್ಕರ್ ಸರ್ಫೇಸ್ ಈ ಪೊಸಿಷನ್ ಬಂದಾಗ ಡಾರ್ಕರ್ ಸರ್ಫೇಸಿಗೆ ಯಾವುದೇ ಈ ಪೊಸಿಷನ್ ಬಂದಾಗ ಡಾರ್ಕರ್ ಸರ್ಫೇಸ್ ಅಲ್ಲಿ ಎಲ್ಲದನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು. ಸೊ ನೋ ರೇಸ್ ಗೆಟ್ ರಿಫ್ಲೆಕ್ಟೆಡ್. ಈ ಪಾರ್ಟಿಗೆ ಬಂದಾಗ ಇಟ್ ಹ್ಯಾಸ್ ಟು ಟರ್ನ್ ಇನ್ ರೈಟ್ ಸೈಡ್ ಡೈರೆಕ್ಷನ್. ಸೊ ಅವಾಗ ಕೋಡ್ ಯಾವ ತರ ಆಗುತ್ತೆ ಅಂತ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಾ ಹೋಗೋಣ. ದೆನ್ ಕೋಡಿಂಗ್ ಪಾರ್ಟ್, ಆರ್ಡಿನೋ ಕೋಡಿಂಗ್ ಪಾರ್ಟ್. ಇವಾಗ ಇಷ್ಟು ಏನೋ ನಮ್ದೊಂದು ರೋಬೋಟ್ ಇದೆ, ಒಂದು ರೋಬೋಟ್ ಇದೆ, ಲೈನ್ ಫಾಲೋವರ್ ರೋಬೋಟು, 4 wheels ಇದೆ ಅಂತ ಅಸ್ಯೂಮ್ ಮಾಡ್ಕೊಳ. ಓಕೆ, 4 wheels ಈ ಲೈನ್ ಹಾಕಿದೀವಿ, ಒಂದು ಈ ಲೈನ್ ಅಲ್ಲೇ ಹೋಗ್ಬೇಕು, ಈ ರೋಬೋಟ್ ಲೈನ್ ಅಲ್ಲೇ ಹೋಗ್ಬೇಕು. ಇದೆರಡು ಐಆರ್ ಸೆನ್ಸಾರ್ ಯೂಸ್ ಮಾಡಿರ್ತೀವಿ ಫ್ರಂಟ್ ಅಲ್ಲಿ. ಈ ತರ ಒಂದು ಇದು ರೈಟ್ ಸೈಡ್ ಸೆನ್ಸಾರು, ಇನ್ನೊಂದು ಲೆಫ್ಟ್ ಸೈಡ್ ಸೆನ್ಸಾರು. ಈ ರೋಬೋಟ್ ಇದೇ ಲೈನ್ ಅಲ್ಲಿ ಮೂವ್ ಆಗಬೇಕು. ಈ ಕಡೆ ಎಲ್ಲೂ ಈ ಡೈರೆಕ್ಷನ್ ಲೈನ್ ಇದೆ ಅಂತಂದ್ರೆ ಈ ಡೈರೆಕ್ಷನ್ ಅಲ್ಲಿ ರೋಬೋಟ್ ಮೂವ್ ಆಗಬಾರ್ದು. ಸೊ ಈ ರೋಬೋಟ್ ನ ಡಿಸೈನ್ ಮಾಡೋದು, ಅದನ್ನ ಹೇಗ್ ಮಾಡೋದಪ್ಪ ಅಂತ ಅಂದ್ರೆ ನಮ್ಗೆ ಏನೋ ಈ ಪ್ರೋಟಿಯಾ ಸಾಫ್ಟ್ವೇರ್, ಏನ್ ಈ ಸಾಫ್ಟ್ವೇರ್ ಪ್ರೋಟಿಯಾ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದೀವಿ. ಈ ಪ್ರೋಟಿಯಾ ಸಾಫ್ಟ್ವೇರ್ ಅಲ್ಲಿ ಐಆರ್ ಸೆನ್ಸರ್ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ ಬಟನ್ಸ್ ನ ಯೂಸ್ ಮಾಡ್ತೀವಿ. ಬಟನ್ಸ್ ನ ಹೇಗೆ ಯೂಸ್ ಮಾಡ್ತೀವಿ? ಬಟನ್ಸ್ ನ ಯಾಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಬಟನ್ಸ್ ಅಲ್ಲಿ 0 and 1 ಮಾತ್ರ ಸೆಂಡ್ ಮಾಡಕ್ಕಾಗೋದು. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ದಂಗೆ ಬಟನ್ ಆನ್ ಆಗಿದ್ದಾಗ ಎಲ್ ಇ ಡಿಸ್ ಎಲ್ಲ ಆನ್ ಆಗಿರ್ಬೇಕು, ಆಫ್ ಆಗಿದ್ದಾಗ ಅಂತಂದ್ರೆ 0 ಇದ್ದಾಗ ಎಲ್ ಇ ಡಿಸ್ ಆಫ್ ಆಗಿರ್ಬೇಕು, 1 ಇದ್ದಾಗ ಎಲ್ ಇ ಡಿಸ್ ಆನ್ ಆಗಿರ್ಬೇಕು. ಸೇಮ್ ಇನ್ ದ ಸೇಮ್ ಮೀನಿಂಗ್. ಐಆರ್ ಸೆನ್ಸರ್ ಏನ್ ಮಾಡುತ್ತೆ? ಲೈಟರ್ ಸರ್ಫೇಸ್ ಇತ್ತು ಅಂತಂದ್ರೆ ಐಆರ್ ಸೆನ್ಸರ್ ಅಲ್ಲಿ ಲೈಟರ್ ಸರ್ಫೇಸ್ ಏನಾದ್ರು ರೇಸ್ ಹೋಗಿ ರಿಫ್ಲೆಕ್ಟ್ ಆಗಿ ಟ್ರಾನ್ಸ್ಮಿಟರ್ ಎಂಡಿಗೆ ಬತ್ತು ಅಂತಂದ್ರೆ 1 ಅನ್ನ ಇಂಡ್ಯೂಸ್ ಮಾಡುತ್ತೆ ಐಆರ್ ಸೆನ್ಸರ್. ಏನಾದ್ರು ಡಾರ್ಕರ್ ಸರ್ಫೇಸ್ ಇತ್ತು ಅಂತ ಅಂದ್ರೆ ಏನು ರೇಸ್ ರಿಫ್ಲೆಕ್ಟ್ ಆಗಲ್ಲ. ಸೊ ಏನು ರೇಸ್ ರಿಫ್ಲೆಕ್ಟ್ ಆಗದೆ ಇರೋದ್ರಿಂದ 0 ಸೆಂಡ್ ಮಾಡುತ್ತೆ. ಸೊ ಐಆರ್ ಸೆನ್ಸರ್ ಯೂಸ್ ಮಾಡೋದ್ರ ಬದಲು ಅಂತಲ್ಲ, ಅಲ್ಲಿ ಏನೋ ಪ್ರೋಟಿಯಸ್ ಅಲ್ಲಿ ಐಆರ್ ಸೆನ್ಸರ್ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ ಬಟನ್ ನ ಯೂಸ್ ಮಾಡ್ತೀವಿ. ಸೊ ನಾವ್ ಇವಾಗ ಜಸ್ಟ್ ಡಿಸೈನ್ ಪರ್ಪಸ್ ಮಾಡ್ತಾ ಇರೋದ್ರಿಂದ ಇದನ್ನ ಅಪ್ಲಿಕೇಶನ್ ಪರ್ಪಸ್ ಮಾಡ್ಬೋದು. ಅಪ್ಲಿಕೇಶನ್ ಪರ್ಪಸ್ ಅಂತಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಂತಂದ್ರೆ ಐಆರ್ ಸೆನ್ಸರ್ ನ ಯೂಸ್ ಮಾಡೋದ್ರಿಂದ ಅಲ್ಲಿ ಐಆರ್ ಸೆನ್ಸರ್ ಆಟೋಮೆಟಿಕ್ ಆಗಿ ಸೆನ್ಸ್ ಮಾಡುತ್ತೆ. ಸೊ ಐಆರ್ ಸೆನ್ಸರ್ ಪ್ರೋಟಿಯಸ್ ಅಲ್ಲಿ ಅವೈಲಬಿಲಿಟಿ ಇಲ್ಲದೆ ಇರೋದ್ರಿಂದ ಬಟನ್ಸ್ ಏನ್ ಮಾಡುತ್ತೆ? 0 ಸೆಂಡ್ ಮಾಡುತ್ತೆ, 1 ಸೆಂಡ್ ಮಾಡುತ್ತೆ. ಸೇಮ್ ಐಆರ್ ಸೆನ್ಸರ್ ಇದೇ ಮಾಡ್ತಿದೆ.
0 ಮತ್ತೆ 1 ಸೆಂಡ್ ಮಾಡ್ತಾ ಇದೆ, ಬಟನು 0 ಮತ್ತೆ 1 ಸೆಂಡ್ ಮಾಡ್ತಾ ಇದೆ. ನಾವಲ್ಲಿ ಡೈರೆಕ್ಷನ್ ಅಂತಂದ್ರೆ ಜಸ್ಟ್ ಡೈರೆಕ್ಷನ್ ಇಟ್ಸ್ ವರ್ಕ್ ಆಗ್ತಿದ್ಯೋ ಇಲ್ವೋ ಅಂತ ಚೆಕ್ ಮಾಡಕ್ಕೆ ಡಾರ್ಕ್ ಲೈಟ್ ಆಫ್ ಸರ್ಫೇಸ್ ಇದೆ ಅಂತಂದ್ರೆ 1 ಕಳ್ಸುತ್ತೆ. ಸೊ ಅದ್ ಡೈರೆಕ್ಷನ್ ಏನೋ ಚೇಂಜ್ ಮಾಡೋದು ಬೇಡ. 0 ಅಂತ ಬಂದಾಗ ಅಲ್ಲಿ ಅಬ್ಸ್ಟ್ರಾಕಲ್ ಇದೆ ಅಂತಂದ್ರೆ ಡಾರ್ಕರ್ ಸರ್ಫೇಸ್ ಇದೆ ಅಂತ. ಏನು ಈ ಪಾರ್ಟಿಗೆ ರೀಚ್ ಆದಾಗ ರೈಟ್ ಸೈಡ್ ಸೆನ್ಸರ್ ಅಲ್ಲಿ ಈ ಕಡೆ ಬಲ್ಗಡೆ ಇರೋ ಸೆನ್ಸರ್ಗೆ ಇಲ್ಲಿ ರೀಚ್ ಆದಾಗ ಡಾರ್ಕರ್ ಸರ್ಫೇಸ್ ಬರುತ್ತೆ. ಸೊ ಫಾರ್ವರ್ಡ್ ಡೈರೆಕ್ಷನ್ ಮೂವ್ ಆಗ್ತಿದೆ ಅಂತಂದ್ರೆ ರೈಟ್ ಸೈಡ್ ಸೆನ್ಸರ್ ಡಾರ್ಕರ್ ಸರ್ಫೇಸ್ ಸೆನ್ಸ್ ಮಾಡಿ ಸೊ ಅಬ್ಸ್ಟ್ರಾಕಲ್ ಇದೆ ವಿ ನೀಡ್ ಟು, ಅವಾಗ ಮ್ಯಾಕ್ಸಿಮಮ್ ರೇಸ್ ರಿಫ್ಲೆಕ್ಟ್ ಆಗಲ್ಲ, ರಿಫ್ಲೆಕ್ಟ್ ಆಗದೆ ಇರೋದ್ರಿಂದ ವೋಲ್ಟೇಜ್ ಇಂಡ್ಯೂಸ್ ಆಗಲ್ಲ. ಸೊ 0 ಸೆಂಡ್ ಮಾಡುತ್ತೆ. 0 ಸೆಂಡ್ ಮಾಡಿದಾಗ ಇಟ್ ಹ್ಯಾಸ್ ಟು ಟರ್ನ್ ಇನ್ ರೈಟ್ ವೈಸ್ ಡೈರೆಕ್ಷನ್. ಇನ್ ದ ಸೇಮ್ ಕೇಸು ಲೆಫ್ಟ್ ಸೈಡ್ IR ಸೆನ್ಸಾರು ಏನಾದ್ರು ಲೆಫ್ಟ್ ಸೈಡ್ ಅಲ್ಲಿ ಏನಾದ್ರು ಲೈನ್ ಇತ್ತು ಅಂತ ಅಂದ್ರೆ ಸೊ ಈ ಪಾರ್ಟಿಗೆ ಬಂದಾಗ IR ರೇಸ್ ರಿಫ್ಲೆಕ್ಟ್ ಆಗಲ್ಲ. ರಿಫ್ಲೆಕ್ಟ್ ಆಗದೆ ಇದ್ದಾಗ ವೋಲ್ಟೇಜ್ ಏನು ಡೆವಲಪ್ ಆಗಲ್ಲ. ವೋಲ್ಟೇಜ್ ಡೆವಲಪ್ ಆಗಲಿಲ್ಲ ಅಂತಂದ್ರೆ 0 ಸೆಂಡ್ ಮಾಡುತ್ತೆ. ಸೇಮ್ 0 ಅಂತ ಬಂದಾಗ ವಿ ನೀಡ್ ಟು ಚೇಂಜ್ ದ ಡೈರೆಕ್ಷನ್. ಲೆಫ್ಟಿಗೆ ತಿರ್ಕೊಂಡಾಗ ಲೆಫ್ಟ್ ಸೆನ್ಸರ್ ಇಲ್ಲಿಗೆ ಬರುತ್ತೆ, ರೈಟ್ ಸೆನ್ಸರ್ ಇಲ್ಲಿಗೆ ಬರುತ್ತೆ. ಸೊ ಇದು ಫಾರ್ವರ್ಡ್ ಡೈರೆಕ್ಷನ್ ಮೂವ್ ಆಗುತ್ತೆ. ಸೊ ದಿಸ್ ಇಸ್ ದ ಕಂಡೀಷನ್. ಇಷ್ಟು ಕಂಡೀಷನ್ ನಾವು ಸ್ಯಾಟಿಸ್ಫೈ ಮಾಡಬೇಕು. ಸೊ ಫಸ್ಟ್ ಪ್ರೋಟಿಯಸ್ ಅಲ್ಲಿ ಸಿಮ್ಯುಲೇಟ್ ಮಾಡ್ಬಿಡೋಣ. ಪ್ರೋಟಿಯಸ್ ಎಲ್ಲ ಸ್ವಲ್ಪ ಫೆಮಿಲಿಯರ್ ಇದೆ ಪ್ರೋಟಿಯಸ್ ಬಗ್ಗೆ. ಸೊ ಕ್ರಿಯೇಟ್ ನ್ಯೂ ಪ್ರಾಜೆಕ್ಟ್, ಎಂಟರ್ ಡಿಫಾಲ್ಟ್, ಎಂಟರ್ ಕ್ರಿಯೇಟ್ ಸ್ಕಿಮ್ಯಾಟಿಕ್, ಕ್ರಿಯೇಟ್ PCB ಲೇಔಟ್, ದೆನ್ ಎಂಟರ್. ದೆನ್ ನೆಕ್ಸ್ಟ್ ಇದನ್ನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ದೆನ್ ಸೆಕೆಂಡ್ ಕಾಂಪೋನೆಂಟ್ ಮೋಡಲ್ಲಿ ಕಾಂಪೋನೆಂಟ್ ಮೋಡ್ಗೆ ಹೋಗಿ ದೆನ್ ಈ ಬಕೆಟ್ ಲಿಸ್ಟಿಗೆ ನಮ್ಗೆ ಏನೇನು ಬೇಕು, ಆರ್ಡಿನೋ ಬೇಕು. ಈ ಬಕೆಟ್ ಲಿಸ್ಟಿಗೆ ಆರ್ಡಿನೋ ಆ್ಯಡ್ ಮಾಡಬೇಕು. ದೆನ್ ನೆಕ್ಸ್ಟ್ ಮೋಟಾರ್ ಆ್ಯಡ್ ಮಾಡಬೇಕು, ಮೋಟಾರ್ ಡ್ರೈವರ್ ಆ್ಯಡ್ ಮಾಡಬೇಕು, ಬಟನ್ ಆ್ಯಡ್ ಮಾಡಬೇಕು. ಇಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಸೊ ಫಸ್ಟ್ ಆರ್ಡಿನೋ ಊನೋಗೆ ಊನೋ ಅಂತ ಸರ್ಚ್ ಇಲ್ಲ ಈ ಪ್ರಿವ್ಯೂ ಸಿಗುತ್ತೆ. ಸೊ ಡಬಲ್ ಕ್ಲಿಕ್ ಮಾಡಿದ್ರೆ ಬಕೆಟ್ ಲಿಸ್ಟಿಗೆ ಇಲ್ಲಿ ಆ್ಯಡ್ ಆಗುತ್ತೆ. ಆ್ಯಡ್ ಆಗಿರೋದು ಇಲ್ಲಿ ನೋಡ್ಬೋದು. ದೆನ್ ನೆಕ್ಸ್ಟ್ ಮೋಟಾರ್ ಡ್ರೈವರ್ ಬೇಕು, ಮೋಟಾರ್ ಆ್ಯಡ್ ಮಾಡ್ಕೊಬಿಡೋಣ. ಸಿಂಪಲ್ DC ಮೋಟಾರ್ ಪ್ರಿವ್ಯೂ ಇದೆ ಮೋಟಾರು. ಈ ಮೋಟಾರ್ನ ಅಸಂಪ್ಷನ್ ಆಗಿ ವೀಲ್ ಅಂತ ಅನ್ಕೊಳ್ಳೋಣ. ವರ್ಚುವಲ್ ಆಗಿ ಮಾಡ್ತಾ ಇರೋದ್ರಿಂದ ಅಸಂಪ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. 93 ಮೋಟಾರ್ ಡ್ರೈವರ್, 93 ಮೋಟಾರ್ ಡ್ರೈವರ್ ಅಂದು. ದೆನ್ ನೆಕ್ಸ್ಟ್ ಏನ್ ಬೇಕು, ಬಟನ್ IR ಸೆನ್ಸರ್ ಯೂಸ್ ಮಾಡ್ತಾರೆ. ಸೊ ಆರ್ಡಿನೋ ಬೋರ್ಡ್, ಇದು ರೋಬೋಟ್ ಬಾಡಿ. ದೆನ್ ನೆಕ್ಸ್ಟ್ ಮೋಟಾರ್ ಡ್ರೈವರ್, ವೀಲ್ಸ್ ರೊಟೇಟ್ ಆಗೋದಕ್ಕೆ ಮೋಟಾರ್ ಡ್ರೈವರು. ದೆನ್ ನೆಕ್ಸ್ಟ್ ಮೋಟಾರ್, ಇದು ಲೆಫ್ಟ್ ಸೈಡ್ ವೀಲ್ಸ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಇದನ್ನ ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ದೆನ್ ನೆಕ್ಸ್ಟ್ ಪಿನ್ ನಂಬರ್ 13 ಟು ಇನ್ಪುಟ್ 1 ಅಂಡ್ ಪಿನ್ ನಂಬರ್ 12 ಟು ಇದನ್ನ ನೆನ್ಪಿಟ್ಕೋಬೇಕು. ಪಿನ್ ನಂಬರ್ 12 ಟು ಇನ್ಪುಟ್ 2 ಆಫ್ ದ ಮೋಟಾರ್ 2. ದೆನ್ ನೆಕ್ಸ್ಟ್ ಎನೇಬಲ್ ಪಿನ್ ನಂಬರ್ 11ಗೆ. ದೆನ್ ನೆಕ್ಸ್ಟ್ ಅದೇ ತರ ಪಿನ್ ನಂಬರ್ 10 ಎನೇಬಲ್ ಆಗಿ ಯೂಸ್ ಮಾಡ್ತಾ ಇದೀವಿ. ದೆನ್ ನೆಕ್ಸ್ಟ್ ಪಿನ್ ನಂಬರ್ 9 ಅಪ್ಪರ್ ಎಂಡ್ ಆಫ್ ದ ಮೋಟಾರ್ ಕನೆಕ್ಟ್ ಆಗುತ್ತೆ. ಇವೆರಡು ಶಾರ್ಟ್ ಆಗಿದೆ, ಇನ್ಪುಟ್ 1 ಮತ್ತೆ ಔಟ್ಪುಟ್ 3. ದೆನ್ ನೆಕ್ಸ್ಟ್ ಪಿನ್ ನಂಬರ್ 8 ಟು ಇನ್ಪುಟ್ 4 ಅಂತ ಅಂದ್ರೆ ಇನ್ಪುಟ್ 2 ಆಫ್ ದ ಅಂದ್ರೆ ಲೋವರ್ ಪಾರ್ಟಿ ಕನೆಕ್ಟ್ ಆಗುತ್ತೆ ಮೋಟಾರ್ಗೆ. ಸೊ ಮೋಟಾರ್ ಕನೆಕ್ಷನ್ಸ್. ಸೊ ಇನ್ಪುಟ್ 1 ಇಂದ ಔಟ್ಪುಟ್ 1 ಶಾರ್ಟ್ ಆಗಿರುತ್ತೆ, ಇನ್ಪುಟ್ 2 ಇಂದ ಔಟ್ಪುಟ್ 2 ಶಾರ್ಟ್ ಆಗಿರುತ್ತೆ. ಸೇಮ್ ಇನ್ಪುಟ್ 3 ಇಂದ ಔಟ್ಪುಟ್ 3 ಶಾರ್ಟ್, ಇನ್ಪುಟ್ 4 ಇಂದ ಔಟ್ಪುಟ್ 4 ಶಾರ್ಟ್ ಆಗುತ್ತೆ. ಎನೇಬಲ್ ಪಿನ್ ಸ್ಪೀಡ್ ಕಂಟ್ರೋಲಿಗೆ ಯೂಸ್ ಮಾಡಿರ್ತೀವಿ, ಪ್ರಿವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಇದ್ರ ಬಗ್ಗೆ. ದ ನೆಕ್ಸ್ಟ್ ಒಂದು ಬ್ಯಾಟ್ರಿನ ಆಡ್ ಮಾಡಬೇಕು. ಸೊ ಇದು ಆಪರೇಟ್ ಆಗಕ್ಕೆ ಒಂದು ಬ್ಯಾಟ್ರಿನ ಆಡಬೇಕು. ಬ್ಯಾಟ್ರಿ ಆಡ್ ಮಾಡ್ಕೊಂಡಿದೆ. ಸೊ ಬರ್ತಿದೆ ಬ್ಯಾಟ್ರಿ, ಸರ್ಚ್ ಫಾರ್ ಬ್ಯಾಟ್ರಿ.
ಸೇಮ್ ಕಾಂಪೋನೆಂಟ್ ಮೋಡಲ್ಲಿ ಬ್ಯಾಟ್ರಿ ಮಲ್ಟಿ ಸೆಲ್ ಪ್ರಿವ್ಯೂ ವಿಲ್ ಅವೈಲಬಿಲಿಟಿ ಇರುತ್ತೆ. ಸೊ ಪ್ರಿವ್ಯೂ ನೋಡಿಕೊಂಡು ದೆನ್ ನೆಕ್ಸ್ಟ್ ಸಿಂಗಲ್ ಲೆಫ್ಟ್ ಕ್ಲಿಕ್ ಮಾಡಿ ಪ್ಲೇಸ್ ಮಾಡ್ಕೊಬೇಕು. ಸೊ ಯಾವಾಗ ನಮ್ಮ ಪಾಸಿಟಿವ್ ಟರ್ಮಿನಲ್ ಸಪ್ಲೈ ಆಗೋಗಿರ್ಬೇಕು, ನೆಗೆಟಿವ್ ಟರ್ಮಿನಲ್ ಗ್ರೌಂಡ್ ಆಗಿರಬೇಕು. ವಿತ್ ಬೇಸಿಕ್ ಥಿಂಗ್ ಯು ಮಸ್ಟ್ ನೋ. ಸೊ ಪಾಸಿಟಿವ್ ಇಂದ VS, ನೆಗೆಟಿವ್ ಟರ್ಮಿನಲ್ ಹ್ಯಾಸ್ ಟು ಬಿ ಗ್ರೌಂಡೆಡ್. ಸೊ ನಾವು ಬಟನ್ ನ ಯೂಸ್ ಮಾಡ್ತಾ ಇದೀವಿ, IR ಸೆನ್ಸರ್ ಬದಲು ಬಟನ್ ನ ಯೂಸ್ ಮಾಡ್ತೇವೆ. ಸೊ ವಿ ನೀಡ್ ಟು ಪ್ಲೇಸ್ ದ ಬಟನ್, 2 buttons. ಇದು ರೈಟ್ ಸೈಡ್ IR ಸೆನ್ಸರ್ ಅಸಂಪ್ಷನ್, ಲೆಫ್ಟ್ ಸೈಡ್ IR ಸೆನ್ಸರ್. ರೈಟ್ ಸೈಡ್ IR ಸೆನ್ಸರ್ 0 and 1 ಓಪನ್ ಆಗಿದ್ರೆ 0 ಸೆಂಡ್ ಮಾಡುತ್ತೆ, ಕ್ಲೋಸ್ ಆಗಿದ್ರೆ 1 ಸೆಂಡ್ ಮಾಡುತ್ತೆ. ಓಪನ್ ಆಗಿದ್ರೆ 0, ಕ್ಲೋಸ್ ಆಗಿದ್ರೆ 1 ಸೆಂಡ್. ಅಂದ್ರೆ ಓಪನ್ ಆಗಿದೆ ಅಂತಂದ್ರೆ ಅಬ್ಸ್ಟ್ಯಾಕಲ್ ಇದೆ, ಮೋಟಾರ್ ರೊಟೇಷನ್ ಡೈರೆಕ್ಷನ್ ಚೇಂಜ್ ಆಗಬೇಕು. ಸೊ ಕ್ಲೋಸ್ ಆಗಿದೆ ಅಂತಂದ್ರೆ ಏನು ಅಬ್ಸ್ಟ್ಯಾಕಲ್ ಇಲ್ಲ, ಸೇಮ್ ಪಾತ್ ಅಲ್ಲಿ ಮೂವ್ ಆಗ್ಬೋದು ಅಂತ. ಸೊ ಪಿನ್ ನಂಬರ್ 7 ಗೆ ರೈಟ್ ಸೈಡ್, ಪಿನ್ ನಂಬರ್ 6 ಗೆ ಲೆಫ್ಟ್ ಸೈಡ್. 1 ನ ಸೆಂಡ್ ಮಾಡಬೇಕು ಅಂತಂದ್ರೆ ಒಂದು VCC ನ ಹಾಕ್ಬೇಕು. ಸೊ ಪವರ್ 1 ಹೋಗ್ಬೇಕು ಅಂತಂದ್ರೆ ಸಮ್ ವೋಲ್ಟೇಜ್ ಇಲ್ಲಿ ಸಪ್ಲೈ ಆಗಬೇಕು. ಸೊ ವಿ ನೀಡ್ ಟು ಕನೆಕ್ಟ್ ಒಂದು VCC ಟು ಹಿಯರ್. VCC ಶಾರ್ಟ್ ಆಯ್ತು ಅಂತಂದ್ರೆ ಇಲ್ಲಿಂದ ಸಮ್ ಕರೆಂಟ್ ಪಾಸ್ ಆಗಿ 1 ಅನ್ನೋದು ಪಾಸ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಕರೆಂಟ್ ಪಿನ್ ನಂಬರ್ 7 ಗೆ ಫ್ಲೋ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೆ ರೆಸಿಸ್ಟರ್ ನ ಆಡ್ ಮಾಡಬೇಕು. ಸೊ ಕಾಂಪೋನೆಂಟ್ ನೋಡ್ಬೋದು. ದೆನ್ ನೆಕ್ಸ್ಟ್ ಪಿಕ್ ಸರ್ಚ್ ಫಾರ್ ರೆಸಿಸ್ಟರ್. ಆಯ್ತು. ಸೊ rotate it clockwise direction to avoid the maximum flow current to the pin number 6 and pin number 7. It leads to circuital damages when it flows when we short this. Maximum current flows to the pin number 7 and it leads to the circuital damage. So to avoid that, we are adding 2 resistor to avoid the maximum flow of current to pin number 6 and pin number 7. Maximum current will flow to the ground and it will avoid the circuit damage. And another part should be ground. Okay, well, this is the entire circuit part which we need to do. Then come to the programming part. In programming part, we need to define for what should happen. We need to rotate the motors in particular direction. This means this motor if this motor rotates in clockwise and this motor rotates in anti-clockwise direction, then the robot will move in forward direction. If both the motors rotates in anti-clockwise direction, then robot will move in anti-clockwise direction. If both the motors rotates in clockwise direction, then it will turn right side. Similarly for backward direction, similarly opposite for backward direction. We forgot another thing. We need to add one power to pin number 16 of motor driver. So power to the pin. Power. Okay, this is the entire circuit part which we are using for that line follower circuit. Yeah, forget this is the older program which I am trying to do. Okay, in white setup we need to declare the things which we are going to use the pin numbers, which are by what method we are going to use the pins, whether this pin has input or whether this pin has output. So we are using these pins as output, and pin number 6 and pin number 7 as input pins, and these entire pin number 12, pin number 13, pin number 11, pin number 10, pin number 9, pin number 8. These pins are output pins. So we need to declare these pins as output pins. We don't need to declare pin number 6 and pin number 7 because by default Arduino considers every pin as input pin. For output, we need to declare pin mode
using the keyword. Pin mode. Pin mode 8, comma, output. Mode 8, comma, output, semicolon. Similarly for control C. Okay. Pin number 9 as output. Pin number 10 as output. Pin number 11 as output. Pin number 12 as output. Pin number 13 as output. So we declared all the pins which we are going to use as output pin. This is the declaration part. We need to declare this setup is over. We need to write a program to rotate the motors in clockwise and anti-clockwise direction by the input we are taking by the input pins 7 and 6 by the decision if whether we are let's leave it later. Come to the programming part. Void loop. We need to declare some what we are taking the input from pin number 7 and pin number 6, which are digital input. So we need to declare one variable int and ls left side sensor is equal to digital read pin number 7. Right side sensor means I already told before pin number 7 as left side sensor and pin number 6 as right side sensor. So digital read pin number 6. So based on the input from pin number 6 and pin number 7, zeros or ones, we are going to rotate the motor. So we are declaring if conditions here. If ls left side sensor is equal to 1 and operation. So we need to consider both sides of the sensors, whether from which direction opposition is coming from. If the left side direction is there is no operation, though there is no opposition, is equal to 1, and right side sensor is equal to means there is no obstacle from the left side, and right side and left side there is no obstacle. There is a lighter surface. It needs to follow the darker surface, so there is no obstacle. So it has to move in a forward direction. So forward, we are declaring some forward function here. Later we are going to define the things which this function has to do in the function part. So it has to move in a forward direction. If ls is equal to left side, there is no obstacle, and
there is an obstacle in the right side, means RS is equal to 0. There is no reflected rays coming from that surface. That means there is an obstacle. So it has to move in the right vice direction. So right. Right. Similarly, if LS 0, there is obstacle in the left side. There is obstacle on the left side. There is no obstacle in the right side. Which means RS equal to 1. It's reflecting some rays. So it has to move in left direction. Left. Okay, it has to move in left direction. If there is obstacle in the both sides, this is the possible condition. It has to move in forward direction and right vice direction and left direction. If there is no, if the obstacle in the both side, the robot has to wait for some user decision. So left side is equal to 0. There is, that means left side also there is obstacle, and RS is equal to 0. Right side also there is an obstacle, so it has to wait. So wait, and this is the complete what wide loop. What this is we declared some functions forward, right, left, and wait. We need to write program for this functions. So void forward, for motor 1 means that's the top motor. Assume this as motor 1, and this is the right side motor, and this is the motor 2 and left side motor. So for motor 1, it has to rotate in clockwise direction. So add some command. Motor 1 enter. So digital right for rotating in clockwise direction, we need to give pin number 13 as high. Just remember the pins which we are given input 1. So pin number 13 should be high. And digital right. Digital right pin number. And we need to give speed to the motor, so analog right 11, 255 maximum speed, that's PWM 255. So enter. This is a motor for motor 1, right side motor. For motor 2, it will rotate in clockwise direction. For motor 2, it has to rotate in anti-clockwise direction. For motor 2, enter. Digital right. So I need to save the time, I need to copy paste, Control V. For motor 2, we are using pin number, we are using pins 10 as enable, 9 as top pin, and means input 3, input 1 pin, and pin number 8 as lower pin, and which means input 2 pin. So remember this. Pin number 9 should be low. For this to rotate in anti-clockwise direction, pin number 9 should be low, and then pin number 8 should be high, and enable pin is pin number 10. It has to rotate in full speed. So this is the forward direction condition. Control C.
wide forward. For left direction, we need to rotate motor 1 in anti-clockwise direction and motor 2 in clockwise direction. Wide left, wide left. So motor 2 has to rotate in anti-clockwise direction. Then pin number 12 should be high. Then pin number 13 should be low. It will rotate in anti-clockwise direction. Pin number 11 enable pin, that's used to control the speed. It has to rotate in clockwise direction. Pin number 9 should be high. Pin number 8 should be low. This is for left direction. Forward direction. Sorry. For left direction, both the motor has to rotate in anti-clockwise direction. In forward case, motor 1 has to rotate in clockwise direction, and it has to rotate in anti-clockwise direction. It will move forward. We are writing left direction, which means motor 1 has to rotate in anti-clockwise direction. Motor 2 has to rotate in anti-clockwise direction. So we declare left, okay. Both the motors has to rotate in anti-clockwise. This is in clockwise direction, we change it. So it has to be in anti-clockwise direction. So pin number 8 should be high and pin number 9 should be low. This is for left direction. Similarly, for the right direction, wide right, wide right. Both the motor has to rotate in clockwise direction. So motor 1 is rotating in clockwise direction, that is pin number 39, pin number 12 low. This is rotating in anti-clockwise direction, so change the pin number 9 as high, pin number 8 as low. Wide right, forward direction is over, left direction is over, right direction is over. We need to write instruction for wait, wide. If there is obstacle in both the sides, it has to wait right. So we need to write code for that. For wide wait, both each and every motor should be low. 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 And speed 0. Speed 0. Then compile this code. Oops, there is a lot of error. Okay, wide forward. Let's do this. Just copy this forward. Paste here. Copy this right. And paste it here. Right. Just left, copy this. Wait, copy this. Now run. Forward was not declared in this scope. Okay, well,